ನಮ್ಮ ಜೀವನದಲ್ಲಿ ಕೆಲವು ಅಕ್ಷರಗಳು ನಮಗೆ ಜೋಡಣೆ ಆಗ್ತವೆ ಮಕ್ಕಳೇ. ಅವುಗಳ ಶಕ್ತಿಯ ಪರಿಚಯ ನಮಗಿಲ್ಲ. ಮಹಾಶಕ್ತಿಗಳು. ಅದಕ್ಕೆ ಹೆಸರಿಡಬೇಕಾದ್ರೆ ಯೋಚಿಸಿ ಇಡಿ, ಆಲೋಚನೆ ಮಾಡಿ, ವೈದಿಕವಾಗಿಡಿ. ಒಂದು ಅಕ್ಷರವನ್ನ ಹೇಳುವಾಗ ಅದೊಂದು ರೀತಿ ಮಾಧುರ್ಯವಾಗಿರಬೇಕು, ಸುಲಲಿತವಾಗಿರಬೇಕು, ಸುಮಧುರವಾಗಿರಬೇಕು. ನೋಡಿ, ಇವತ್ತು ಒಂದು ಅಕ್ಷರದ ಒಂದು ಶಕ್ತಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಡ್ತಾನೆ. ಪಿ ಅನ್ನೋ ಅಕ್ಷರ ಎಷ್ಟು ಪ್ರಿಯವಾಗಿದೆ ಅನ್ನತಕ್ಕಂಥದ್ದು ತಿಳಿಸ್ಕೊಡ್ತಾನೆ. ಸುಮ್ನೆ ಪಿ ಅಲ್ಲ, ಅದು ಅಲ್ಲೊಂದಿದೆ. ಪಿ ಅಂದ್ರೆ ಜೀವನ ಪೂರ್ತಿ, ಜೀವನ ಪರ್ಯಂತ ಎದ್ರೆ ಕೂತ್ರೆ ನಿಂತ್ರೆ ನಾವೆಲ್ಲರೂ ಪಿ ಹಿಂದ್ಗಡೆ ಇದ್ದೇವೆ ಅಂತ ಯಾರಾದ್ರೂ ನಂಬ್ತೀರಾ? ಈ ಪಿ ಅಕ್ಷರದ ಹಿಂದ್ಗಡೆ ಅಂಥದೊಂದು ಮಾಂತ್ರಿಕ ಶಕ್ತಿ, ಅಂಥದೊಂದು ವೈಬ್ರೇಷನ್ ಶಕ್ತಿ ಇರತಕ್ಕಂಥದ್ದು ನಂಬ್ತೀರಾ? ಅದಕ್ಕೆ ನಾನು ಹೇಳ್ತಿರ್ತೇನೆ, ಪಿ ಅನ್ನೋ ಅಕ್ಷರದ ವ್ಯಕ್ತಿಯನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ, ಯು ಆರ್ ಮೋರ್ ಕಾನ್ಫಿಡೆಂಟ್.